ಸೂರ್ಯ ಮುಕುಂದ್ ಅವರೇ, ನೀವು ಮೀಡಿಯಾದಲ್ಲಿ ಸ್ಪೇಸ್ ಯಾಕೆ ಕೊಟ್ರಿ ಅಂತ ಹೇಳಿ, ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಸ್ಪೇಸ್ ಕೊಟ್ಟು ಅದೊಂದು ಕರುಣಾಜನಕ ಕಥೆಯನ್ನ ಇಡೀ ರಾಜ್ಯ ದೇಶ ಪ್ರಪಂಚ ತೋರಿಸ್ತಿರೋದು. ಸರಿ ಸರ್, ಇಲ್ಲ ಸೂರ್ಯ ಮುಕುಂದ್ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಮಾಡಿ ಇಂಥದ್ದೊಂದು ವೃದ್ಧೆಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾರು ಮಾತನಾಡ್ತಿಲ್ಲ ಅನ್ನುವಾಗ, ಇಡೀ ಪ್ರಪಂಚದಲ್ಲಿ ಮಾಧ್ಯಮಗಳ ಮೇಲೆ ನೋಡಿದ್ರ ಪೇಮೆಂಟ್ ಗಿರಾಕಿಗಳು ಇವರ ವೃದ್ಧೆಯ ಕಣ್ಣೀರಿಗೆ ಸ್ಪೇಸ್ ಕೊಡ್ತಿಲ್ಲ ಅಂತಿರುವಾಗ ನಾವು ಕರ್ಕೊಂಡ್ ಬಂದ್ ಮಾತನಾಡಿಸಿದ್ರು ತಪ್ಪು, ಮಾತನಾಡ್ತೇ ಹೋದ್ರು ತಪ್ಪು. ನಾವು ನಮ್ ಕೆಲಸ ಮಾಡ್ತಿದೀವಿ ಅಷ್ಟೇ ಸರ್. ಇವತ್ತು ಸಾರ್ವಜನಿಕರಲ್ಲಿ SIT ಮೇಲೆ ಒಂದು ಅಪನಂಬಿಕೆ ಹುಡ್ತಾ ಇರೋದು ಹೀಗೇನೆ. ಒಂದು ಪಾತ್ರಗಳು ಬಂದ ತಕ್ಷಣ ಇದರಲ್ಲಿ ಸತ್ಯ ಇಲ್ಲ, ಇವರು ಸುಳ್ಳು ಹೇಳಿದ್ದಾರೆ ಅಂತ. ಈ ಸುಜಾತಾ ಭಟ್ರು ಸುಳ್ಳು ಹೇಳಿದ್ದಾರೆ ಅಂದ್ರೆ ಅವ್ರನ್ನ ಬಿಟ್ಟು ಕಳಿಸ್ತಾರಲ್ಲ. ಒಂದು ನಿಮಿಷ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಿದ್ರಲ್ಲ. ಎರಡನೇದು ಇರಿ ಸರ್, ನರೇಂದ್ರ ಮೋದಿ ಇಟ್ಕೊಳ್ಳಿ. ನೀವು ಲಾಯರ್ ಆಗಿ ನೋಡಿ, SIT ಅವ್ರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಸಮಾಜದ ಸ್ವಾಸ್ಥ್ಯವನ್ನು ಅಭಿಷೇಕ್ ದುಡ್ಡು ತಗೊಂಡು ಯೂಟ್ಯೂಬ್ ಮಾಡಿದೆ ಅಂದ. ಆಮೇಲೆ ಹೊಸ ಪಾತ್ರ ಕೊಟ್ಟಿರೋ ಇಷ್ಟಬಿಟ್ರೆ ನೋಡಿ, ಬಿಜೆಪಿ ಅವರು ನಿಮ್ನ ಜೀವನ ಪರ್ಯಂತ ಜೈಲಿಗೆ ಹಾಕ್ಬಿಡ್ತಾರೆ. ನೀವು ನೀವೊಬ್ಬ ಹೋರಾಟಗಾರ ಆಗಿ, ಕಂಪ್ಲೇಂಟ್ಗಳು ತಗೊಂಡ್ಬಿಟ್ರೆ ನಿಮ್ಮನ್ನ ಜೈಲಿಗೆ ಆರ್ಗ್ಯುಮೆಂಟ್ ಮುಗ್ದಿದ್ರೆ ಮುಂದಿನ ವಿಚಾರಕ್ಕೆ ಹೋಗೋಣ. ಸುಜಾತಾ ಭಟ್ ಮೇಲೆ ಕ್ರಮ ಆಗ್ಲಿಲ್ಲ, ಅಭಿಷೇಕ್ ಅವ್ರ ಮೇಲೆ ಕ್ರಮ ಆಗ್ಲಿಲ್ಲ, ಅನುಮಾನ ಇದೆ. ಶ್ರೀನಿವಾಸ್ ಅವರು, ನಾನು ಅದಕ್ಕೆ ಬರ್ತಿದ್ದೀನಿ ಸರ್. ಶ್ರೀನಿವಾಸ್ ಅವರೇ, ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. ಶ್ರೀನಿವಾಸ್ ಸರ್, ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಸ್ಥಳೀಯರಾಗಿರೋದ್ರಿಂದ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಈ ಬಂಗ್ಲೆಗುಡ್ಡೆ ಅನ್ನೋ ಪ್ರದೇಶದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಅನುಮಾನಗಳ ಕಾರಣ ಆಗ್ತಾ ಇದೆ. ಏನ್ ಆ ಜಾಗ, ಯಾರಿಗೆ ಸಂಬಂಧಪಟ್ಟದ್ದು? ನಿಜವಾಗ್ಲೂ ಅಲ್ಲಿ ಶವಗಳ ರಾಶಿ, ವಿಠಲ್ ಗೌಡ್ರು ಹೇಳ್ದ ಹಾಗೆ ಹೆಣಗಳ ರಾಶಿನೇ ಇರೋ ಸಾಧ್ಯತೆ ಇದೆಯಾ? ಮುಗಿಸ್ಲಿ ಹೇಳಿ ಅವ್ರು. ಶ್ರೀನಿವಾಸ್ ಅವ್ರು ಹೇಳಿ. ಮೇಡಮ್, ಇದೊಂದು ನಿರ್ಜನ ಪ್ರದೇಶ, ಒಂದು ಗುಡ್ಡೆ ತರದ ಇರುವಂತಹ, ಯಾವುದೇ ಜನಗಳು ಹೋಗದಿರುವಂತಹ ಒಂದು ಐಸೋಲೇಟೆಡ್ ಏರಿಯಾ. ಇದಕ್ಕೆ ನನ್ನ ಇಷ್ಟು ವರ್ಷದ ಕ್ಷೇತ್ರದ ಇದ್ದು ಕೂಡ ನಾನು ಇಲ್ಲಿವರೆಗೂ ಆ ಪ್ರದೇಶವನ್ನು ನೋಡಿಲ್ಲ. ಯಾಕೆಂತ ಹೇಳಿದ್ರೆ ಅಗತ್ಯಗಳು ಇಲ್ಲದಿರುವಂತಹ ಒಂದು ನಿರ್ಜನವಾದಂತಹ ಪ್ರದೇಶ, ಇಲ್ಲಿ ಯಾರೂ ಹೋಗುವುದಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ, ಯಾಕೆಂತ ಹೇಳಿದ್ರೆ ಒಟ್ಟು ಧರ್ಮಸ್ಥಳದಲ್ಲಿ 279 ಅನಾಥ ಶವಗಳಲ್ಲಿ 108 ನೇತ್ರಾವತಿ ನದಿ ತೀರದಲ್ಲಿ ಆದಾಗ ಅದರ 14 ಏನಿದೆ ಇದು ನೇತ್ರಾವತಿಯ ಬಂಗ್ಲೆಗುಡ್ಡೆಯ ಕಾಡಿನಲ್ಲಿ ಆಗಿರುವಂತದ್ದು ಅಂತ ಹೇಳುವಂತದ್ದು ದಾಖಲೆಗಳು ಹೇಳ್ತದೆ. ಹಾಗಿರುವಾಗ ಇದು ಯಾವ ಆಯ್ಕೆಗಳು ಅಂತ ಹೇಳಿದ್ರೆ, ಯಾರು ತಮ್ಮ ಜೀವನದ ಎಲ್ಲಾ ಭರವಸೆಯನ್ನು ಕಲಿಸ್ಕೊಂಡು ಇನ್ನೇನೋ ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅಂತ ಇದೆಯೋ, ಅಥವಾ ಪ್ರೇಮಿಗಳಿಗೆ ತಮ್ಮ ಕುಟುಂಬದ ಕಿರುಕುಳ ಅಥವಾ ನಮಗೆ ಸಮಾಜದಲ್ಲಿ ನಮಗೆ ಎದುರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ಪ್ರೇಮಿಗಳು ಗೌಪ್ಯವಾಗಿ ಮುಕ್ತವಾಗಿ ಇರುವಂತಹ ಜಾಗವೋ, ಅವರವರು ಆಯ್ಕೆ ಮಾಡಿಕೊಳ್ಳಬಹುದಾದಂತಹ ಸ್ಥಳ ಬಂಗ್ಲೆಗುಡ್ಡೆ. ಹಾಗಾಗಿ ಇಲ್ಲಿ ಯಾವುದೇ ಜನಗಳ ಪ್ರವೇಶಗಳು ಇರುವುದಿಲ್ಲ. ಆದರೆ ಯಾರು ಈ ಪ್ರದೇಶವನ್ನು ತಮಗೆ ಏಕಾಂಗಿತನ ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಹೋಗಿ ಈ ರೀತಿಯ ನಿರ್ಧಾರವನ್ನು ತಗೊಳ್ತಾರೋ ಅವರಿಗೆ ಸ್ಥಳವಾಗಿರುವಂತದ್ದು ಇದು. ನೇತ್ರಾವತಿಯ ನದಿ ತೀರದ ಪಕ್ಕದಲ್ಲಿ ಇರುವಂತಹ ಗುಡ್ಡೆ ಪ್ರದೇಶ, ಅದು ರೆವೆನ್ಯೂ ಭೂಮಿಗೆ ಸೇರಿದಂತ ಜಾಗ ಅಲ್ಲ ಸರ್. ಶ್ರೀನಿವಾಸ್ ಸರ್, ಈಗ ಮೋಕ್ಷ ಸಿಗಬೇಕು, ಪ್ರಾಣ ಕಳ್ಕೊಳ್ಬೇಕು ಅಂತ ಬರೋರು ನೇತ್ರಾವತಿ ತೀರದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದನ್ನ ಒಂದ್ ಹಂತಕ್ಕೆ ನಾವು ನಂಬೋಣ ಸರ್. ಅಲ್ಲೆಲ್ಲೋ ಅರಣ್ಯ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಯೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ನಂಬೋಕ್ ಸ್ವಲ್ಪ ಪ್ರಾಕ್ಟಿಕಲಿ ಕಷ್ಟ ಆಗ್ತಾ ಇದೆ. ಅದರಲ್ಲೂ 14 ಸ್ಥಳೀಯ ಪೊಲೀಸರಿಗಾಗ್ಲಿ ಅಥವಾ ಗ್ರಾಮ ಪಂಚಾಯತಿಗಾಗ್ಲಿ ಇದ್ರ ಬಗ್ಗೆ ಅನುಮಾನನೇ ಬರ್ಲಿಲ್ವಾ? ಯಾಕೆ ಆ ಪ್ರದೇಶದಲ್ಲೇ ಹೋಗ್ಬಿಟ್ಟು ಹಿಂಗೆ ಅನುಮಾನಾಸ್ಪದವಾಗಿ ಸಾವಾಗ್ತಿದೆ ಅಂತ? ಶೇಖರ್ ಅವರೇ ಮಧ್ಯ ಮಾತಾಡಬೇಡಿ ಅಣ್ಣ. ಶೇಖರ್ ಅವರೇ
ಮನುಷ್ಯನಿಗೆ ಮುಕ್ತಿ ಸ್ಥಳ ಅಂತ ಹೇಳುವಂತದ್ದು ಕೆಲವೆಲ್ಲ ಇರ್ತದೆ. ವಾಸ್ತವಿಕತೆಯನ್ನು ಮಾತಾಡಬೇಕು. ಬಾಗಲಕೋಟೆ ಭಾವನೆಗಳ ಜೊತೆಗೆ ಜನಗಳು ಬಂದಿರುವಾಗ, ಆಧ್ಯಾತ್ಮ ಚಿಂತನೆಗಳ ಒಟ್ಟಿಗೆ ಬಂದಿರುವಾಗ ಅವನಿಗೆ ಒಂದು ಕಾಶಿ ಇರಬಹುದು, ಧರ್ಮಸ್ಥಳ ಇರಬಹುದು, ಅದು ಅವನವನ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗಿರುವಾಗ ಅದಕ್ಕೆ ಧರ್ಮಸ್ಥಳವೇ ಉಂಟಾ, ಬೇರೆ ಕ್ಷೇತ್ರ, ಧರ್ಮಸ್ಥಳ ಮತ್ತೆ ಬಂಗಾಳಿನ ಬೇರೆ ಅದು ಧರ್ಮಸ್ಥಳದ ಒಳಗಡೆ ನದಿಗೆ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಯಾವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋರು ಬಸ್ ಸ್ಟ್ಯಾಂಡ್ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಎಲ್ಲಿ ಜನ ಇರಲ್ವೋ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾವ್ಯಾವ ಆತ್ಮಹತ್ಯೆಗಳಾಗಿದೆಯಲ್ಲ ಇದು ಅಷ್ಟು ಫೈಲ್ ಇದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಮಹಜರ್ ಆಗಿದೆ. ಇದಕ್ಕೆ ಗ್ರಾಮ ಪಂಚಾಯತಿಗೆ ಇದನ್ನ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಲೆಡ್ಜರ್ ಎಂಟರ್ ಆಗಿದೆ. ಲೆಡ್ಜರ್ ಎಂಟರ್ ಆದ್ಮೇಲೆ ಅದನ್ನ 3 ದಿವಸ 4 ದಿವಸ ಕೇಳ್ಕೊಂಡಿದ್ದಾರೆ. ಯಾರು ಬರ್ದೇ ಇದ್ದಾಗ ಇದಾಗಿರ್ತಕ್ಕಂಥದ್ದು. ನೀವೊಂದು ತಿಂಗಳೊಳಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಆ ಕೇಸ್ ಏನ್ ಗೊತ್ತಾ, 2006 ಆಗಿದ್ದು, 20 ವರ್ಷ ಹಿಂದೆ. ಆಗ ಐಡಿ ಕಾರ್ಡ್ ಕರೆಕ್ಟ್ ಕೊಟ್ಟಿರಲಿಲ್ಲ. ಅವತ್ತಾಗಿದೆ ಅಂತ ಹೇಳಿದ್ರೆ ಒಂದು ರಾಯಲ್ ಐಡಿ ಕಾರ್ಡ್ ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇನೆ ಎಸ್ಐಟಿ ತನಿಖೆ ನಿಧಾನಗತಿಯಲ್ಲಿ ಸಾಗ್ತಿದೆ ಅನ್ನೋ ಅನುಮಾನ ಕೆಲವರಿಗೆ ಇರೋ ಎಲ್ಲಾ ಪ್ರಕರಣಗಳು ಎಸ್ಐಟಿ ಮುಂದೆ ಹೋಗಿ ಎಲ್ಲವೂ ಕೂಡ ಕ್ಲಿಯರ್ ಆಗ್ಲಿ ಅನ್ನೋ ವಾದ ಮತ್ತೊಬ್ಬರದು. ಇಲ್ಲಿ ಷಡ್ಯಂತ್ರ ಅಂತ ಕೇಳಿ ಆ ಷಡ್ಯಂತ್ರ ಅನ್ನೋ ಪದ ಬಗ್ಗೆನೇ ಜಿಗುಪ್ಸೆ ಬಂದಿರೋ ಸಂದರ್ಭದಲ್ಲಿ ಜನ ಅದರಲ್ಲೂ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಬಯಸ್ತಿರೋ ಜನ ಕೇಳ್ತಿರೋದಿಷ್ಟೇ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಎಲ್ಲಾ ಅನುಮಾನಗಳಿಗೆ ಪರಿಹಾರ ಸಿಗೋ ರೀತಿಯಲ್ಲಿ ಎಸ್ಐಟಿ ತನ್ನ ತೀರ್ಮಾನವನ್ನು ಪ್ರಕಟ ಮಾಡಲಿ ಅಂತ ಹೇಳಿ ವಿ ಆರ್ ನಾಟ್ ಪ್ರೆಷರೈಸಿಂಗ್, ವಿ ಆರ್ ರಿಕ್ವೆಸ್ಟಿಂಗ್. ಹಾಗಾಗ್ಲಿ ಅಂತ ಬಯಸ್ತಾ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅಲ್ಲ ಸರ್ ಶ್ರೀನಿವಾಸ್ ಸರ್, ಈಗ ಮೋಕ್ಷ ಸಿಗಬೇಕು, ಪ್ರಾಣ ಕಳ್ಕೊಳ್ಬೇಕು ಅಂತ ಬರೋರು ನೇತ್ರಾವತಿ ತೀರದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದನ್ನ ಒಂದ್ ಹಂತಕ್ಕೆ ನಾವು ನಂಬೋಣ ಸರ್. ಅಲ್ಲೆಲ್ಲೋ ಅರಣ್ಯ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ನಂಬೋಕ್ ಸ್ವಲ್ಪ ಪ್ರಾಕ್ಟಿಕಲಿ ಕಷ್ಟ ಆಗ್ತಾ ಇದೆ. ಅದರಲ್ಲೂ 14 ಸ್ಥಳೀಯ ಪೊಲೀಸರಿಗಾಗ್ಲಿ ಅಥವಾ ಗ್ರಾಮ ಪಂಚಾಯತಿಗಾಗ್ಲಿ ಇದ್ರ ಬಗ್ಗೆ ಅನುಮಾನನೇ ಬರ್ಲಿಲ್ವಾ? ಯಾಕೆ ಆ ಪ್ರದೇಶದಲ್ಲೇ ಹೋಗ್ಬಿಟ್ಟು ಹಿಂಗೆ ಅನುಮಾನಾಸ್ಪದವಾಗಿ ಸಾವಾಗ್ತಿದೆ ಅಂತ ಶ್ರೀನಿವಾಸ್ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸರ್. ಶ್ರೀನಿವಾಸ್ ಶೇಖರ್ ಅವರೇ ಮಧ್ಯ ಮಾತಾಡಬೇಡಿ ಅಣ್ಣ. ಶೇಖರ್ ಅವರೇ ಮಧ್ಯ ಮಾತಾಡಬೇಡಿ. ಶೇಖರ್ ಅವರೇ ಮನುಷ್ಯನಿಗೆ ಮುಕ್ತಿ ಸ್ಥಳ ಅಂತ ಹೇಳುವಂತದ್ದು ಕೆಲವೆಲ್ಲ ಇರ್ತದೆ. ವಾಸ್ತವಿಕತೆಯನ್ನು ಮಾತಾಡಬೇಕು. ಭಾವನೆಗಳ ಜೊತೆಗೆ ಜನಗಳು ಬಂದಿರುವಾಗ, ಆಧ್ಯಾತ್ಮ ಚಿಂತನೆಗಳ ಒಟ್ಟಿಗೆ ಬಂದಿರುವಾಗ ಅವನಿಗೆ ಒಂದು ಕಾಶಿ ಇರಬಹುದು, ಧರ್ಮಸ್ಥಳ ಇರಬಹುದು, ಅದು ಅವನವನ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗಿರುವಾಗ ಅದಕ್ಕೆ ಧರ್ಮಸ್ಥಳವೇ ಉಂಟಾ, ಬೇರೆ ಕ್ಷೇತ್ರ, ಧರ್ಮಸ್ಥಳ ಮತ್ತೆ ಬಂಗಾಳಿನ ಬೇರೆ ಅದು ಧರ್ಮಸ್ಥಳದ ಒಳಗಡೆ ನದಿಗೆ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಯಾವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋರು ಬಸ್ ಸ್ಟ್ಯಾಂಡ್ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಎಲ್ಲಿ ಜನ ಇರಲ್ವೋ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾವ್ಯಾವ ಆತ್ಮಹತ್ಯೆಗಳಾಗಿದೆಯಲ್ಲ ಇದು ಅಷ್ಟು ಫೈಲ್ ಇದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಮಹಜರ್ ಆಗಿದೆ. ಇದಕ್ಕೆ ಗ್ರಾಮ ಪಂಚಾಯತಿಗೆ ಇದನ್ನ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಲೆಡ್ಜರ್ ಎಂಟರ್ ಆಗಿದೆ. ಲೆಡ್ಜರ್ ಎಂಟರ್ ಆದ್ಮೇಲೆ ಅದನ್ನ 3 ದಿವಸ 4 ದಿವಸ ಕೇಳ್ಕೊಂಡಿದ್ದಾರೆ. ಯಾರು ಬರ್ದೇ ಇದ್ದಾಗ ಇದಾಗಿರ್ತಕ್ಕಂಥದ್ದು. ನೀವೊಂದು ತಿಂಗಳೊಳಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಆ ಕೇಸ್ ಏನ್ ಗೊತ್ತಾ, 2006 ಆಗಿದ್ದು, 20 ವರ್ಷ ಹಿಂದೆ. ಆಗ ಐಡಿ ಕಾರ್ಡ್ ಕರೆಕ್ಟ್ ಕೊಟ್ಟಿರಲಿಲ್ಲ. ಅವತ್ತಾಗಿದೆ ಅಂತ ಹೇಳಿದ್ರೆ ಒಂದು ರಾಯಲ್ ಐಡಿ ಕಾರ್ಡ್ ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇನೆ ಎಸ್ಐಟಿ ತನಿಖೆ ನಿಧಾನಗತಿಯಲ್ಲಿ ಸಾಗ್ತಿದೆ ಅನ್ನೋ ಅನುಮಾನ ಕೆಲವರಿಗೆ ಇರೋ ಎಲ್ಲಾ ಪ್ರಕರಣಗಳು ಎಸ್ಐಟಿ ಮುಂದೆ ಹೋಗಿ ಎಲ್ಲವೂ ಕೂಡ ಕ್ಲಿಯರ್ ಆಗ್ಲಿ ಅನ್ನೋ ವಾದ ಮತ್ತೊಬ್ಬರದು. ಇಲ್ಲಿ ಷಡ್ಯಂತ್ರ ಅಂತ ಕೇಳಿ ಆ ಷಡ್ಯಂತ್ರ ಅನ್ನೋ ಪದ ಬಗ್ಗೆನೇ ಜಿಗುಪ್ಸೆ ಬಂದಿರೋ ಸಂದರ್ಭದಲ್ಲಿ ಜನ ಅದರಲ್ಲೂ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಬಯಸ್ತಿರೋ ಜನ ಕೇಳ್ತಿರೋದಿಷ್ಟೇ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಎಲ್ಲಾ ಅನುಮಾನಗಳಿಗೆ ಪರಿಹಾರ ಸಿಗೋ ರೀತಿಯಲ್ಲಿ ಎಸ್ಐಟಿ ತನ್ನ ತೀರ್ಮಾನವನ್ನು ಪ್ರಕಟ ಮಾಡಲಿ ಅಂತ ಹೇಳಿ ವಿ ಆರ್ ನಾಟ್ ಪ್ರೆಷರೈಸಿಂಗ್, ವಿ ಆರ್ ರಿಕ್ವೆಸ್ಟಿಂಗ್. ಹಾಗಾಗ್ಲಿ ಅಂತ ಬಯಸ್ತಾ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.